ಬಸ್ ಆಯಿತು, ಇದೀಗ ನಮ್ಮ ಮೆಟ್ರೋ ದರ ಕೂಡ ಹೆಚ್ಚಾಗೋದು ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ದರ ಏರಿಕೆ ಸಂಬಂಧ BMRCL ಮೀಟಿಂಗ್ ಕೂಡ ಮುಕ್ತಾಯಗೊಂಡಿದೆ. ಬಸ್ ನಂತರ ಮೆಟ್ರೋ ಟಿಕೆಟ್ ದರ ಏರಿಕೆ ಬಹುತೇಕ ಫಿಕ್ಸ್. ಕೊನೆಗೂ ದರ ಏರಿಕೆಗೆ ಅಸ್ತು ಅಂತ ಹೇಳಿದೆ ಬೋರ್ಡ್. ಟಿಕೆಟ್ ದರ ಏರಿಕೆ ಬಗ್ಗೆ ನಾಳೆ ಅಧಿಕೃತ ಘೋಷಣೆಯ ಸಾಧ್ಯತೆ ಇದೆ. ಸ್ಟೇಜ್ ಟು ಸ್ಟೇಜ್ ದರ ಏರಿಕೆ ಬಗ್ಗೆ ನಾಳೆ ಫೈನಲ್ ಡೆಸಿಷನ್ ಹೊರಗಡೆ ಬರುತ್ತೆ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ನಾಳೆ ಫಿಕ್ಸ್. ದರ ಏರಿಕೆ ಸಂಬಂಧ BMRCL ಬೋರ್ಡ್ ಮೀಟಿಂಗ್ ಮುಕ್ತಾಯವಾಗಿದೆ. ಏರಿಕೆಯಾಗಿರುವ ದರವನ್ನು ನಾಳೆ ಬಹುತೇಕ ಘೋಷಣೆ ಮಾಡ್ತಾರೆ. ಸೊ ನಮ್ಮ ಮೆಟ್ರೋ ಅಂತ ಹೇಳಿ ಬಹಳಷ್ಟು ಮಂದಿ ನಿರಂತರವಾಗಿ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸುವ ಸೇವೆ ಅಂದರೆ ಅದು ನಮ್ಮ ಮೆಟ್ರೋ. ನಮ್ಮ ಮೆಟ್ರೋ ಟಿಕೆಟ್ ದರ ಏರಿಕೆ ಸಂಬಂಧ ನಡೆದಿರುವಂತಹ ಮೀಟಿಂಗ್ ಮುಕ್ತಾಯಗೊಂಡಿದೆ. ನಾಳೆ ಎಷ್ಟರ ಮಟ್ಟಿಗೆ ದರ ಏರಿಕೆ ಆಗಿದೆ ಅನ್ನುವಂತಹ ಅಧಿಕೃತ ಘೋಷಣೆ ಹೊರಗೆ ಬರುತ್ತೆ. ನಮ್ಮ ಮೆಟ್ರೋ ಅಂದಾಗ ಬಹಳಷ್ಟು ಮಂದಿ ಮೆಟ್ರೋವನ್ನು ಆಶ್ರಯಿಸಿದ್ದಾರೆ. ಈಗ ನೋಡಿ, ಅತಿ ದೂರವನ್ನು ಕಡಿಮೆ ಸಮಯದಲ್ಲಿ ಕ್ರಮಿಸುವ ಬಹುದೊಡ್ಡ ಸೇವೆ, ಟ್ರಾಫಿಕ್ ಇಲ್ಲದ ಸೇವೆ ಅಂದರೆ ನಮ್ಮ ಮೆಟ್ರೋ. ಸೊ ನಿಗದಿತ ದರದಲ್ಲಿ ಈಗ ಪ್ರಯಾಣ ಮಾಡ್ತಿದ್ದಾಗ ದರ ಏರಿಕೆ ಅಂದಾಗ ಇದನ್ನು ಜನ ಹೆಂಗೆ ಆಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ. ರೈಟ್, ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಮಂಜು, ಬಸ್ ಆಯಿತು, ಈಗ ಮೆಟ್ರೋ ಟಿಕೆಟ್ ದರ ಕೂಡ ಬಹುತೇಕ ಏರಿಕೆ ಅಂತ ಹೇಳಲಾಗ್ತದೆ. ಏರಿಕೆ ಮಾಡೋದಾದರೆ ಅಂದಾಜು ಎಷ್ಟು ಮಾಡಬಹುದು ಅಂತ ಹೇಳಿ, ಮತ್ತು ದರ ಏರಿಕೆಗೆ BMRCL ಓಕೆ ಅಂತ ಹೇಳಿದೆಯಾ, ಫೈನಲ್ ಆಗಿದೆಯಾ? ನಾಳೆ ನಮ್ಗೆ ಏನಾದರೂ ಡೀಟೇಲ್ಸ್ ಸಿಗ್ಬೋದಾ ಇದ್ರ ಬಗ್ಗೆ? ದಿವ್ಯಾ, ಖಂಡಿತವಾಗೂ ಬೆಂಗಳೂರಿನಲ್ಲಿ ಉತ್ತಮವಾದಂತಹ ಸೇವೆ ಕೊಡ್ತಿರುವಂತಹ ನಮ್ಮ ಮೆಟ್ರೋ ಏನಿದೆಯೋ ಅದರ ಒಂದು ಸೇವೆ 10ರಿಂದ 12 ವರ್ಷ ಕಂಪ್ಲೀಟ್ ಆಗ್ತಾ ಬರ್ತಾ ಇದೆ. 4 ದಿಕ್ಕಗಳು ಕೂಡ ಪರ್ಪಲ್ ಲೈನು ಸೇರಿದಂತೆ ಗ್ರೀನ್ ಲೈನ್ ಮೂಲಕವಾಗಿ ಲಕ್ಷಾಂತರ ಪ್ರಯಾಣಿಕರನ್ನು ಸಾಗಾಟ ಮಾಡ್ತಾ ಇದೆ. ಪ್ರತಿನಿತ್ಯವೂ ಕೂಡ ಅಂದಾಜು ಹೇಳುವಂತಹ ಲೆಕ್ಕಾಚಾರ ನೋಡೋದಾದ್ರೆ BMRCL ಅಂಕಿಅಂಶಗಳ ಪ್ರಕಾರ ಈಗ ಪ್ರಸ್ತುತ 8ರಿಂದ 10 ಲಕ್ಷವರೆಗೂ ಕೂಡ ಸಂಚಾರ ಮಾಡ್ತಿದ್ದಾರೆ ಎನ್ನುವಂಥದ್ದು ಮಾಹಿತಿ. ಇದೇ ಕಾರಣಕ್ಕಾಗಿ ಸಾಕಷ್ಟು ಭಾಗಗಳಲ್ಲಿ ಇನ್ನೂ ಮೆಟ್ರೋ ಬೇಕು ಎನ್ನುವಂತ ನಿಟ್ಟಿನಲ್ಲಿ ಬೇಡಿಕೆ ಮೇರೆಗೆ ಉತ್ತಮ ರೆಸ್ಪಾನ್ಸ್ ಬರ್ತಿರುವಂತ ಕಾರಣದಿಂದಾಗಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಷ್ಟು ಎಂದಕ್ಕೆ ಹಲವಾರು ಮಾರ್ಗಗಳಲ್ಲಿ ಹೊಸ ಸಂಚಾರವನ್ನ ಕೊಡ್ತಾ ಇರುವಂತದ್ದು. ಇದೆಲ್ಲದರ ನಡುವೆ ಬೆಲೆ ಏರಿಕೆ ಬಿಸಿ ಎನ್ನುವಂಥದ್ದು KSRTC, BMTC, NWRTC ಹಾಗೆ KKTSC ಬಸ್ಗಳ ಮೇಲೆ ಟಿಕೆಟ್ ದರವನ್ನು ಏರಿಕೆ ಮಾಡುವಂತ ಕೆಲಸ ಏನಾಯ್ತು, ಅದ್ರ ಜೊತೆಗೆ ಇದೀಗ BMRCL ನಲ್ಲೂ ಕೂಡ ಟಿಕೆಟ್ ಏರಿಕೆ ಮಾಡ್ಬೇಕೆನ್ನುವಂತ ನಿಟ್ಟಿನಲ್ಲಿ ಪ್ರಸ್ತಾವನೆ ಇತ್ತು. ಆ ಪ್ರಸ್ತಾವನೆ ತಕ್ಕನಾಗೆ ಇದೀಗ ಇವತ್ತು ಬೆಂಗಳೂರಿನ ಶಾಂತಿನಗರದಲ್ಲಿರುವಂತಹ BMRCL ಕೇಂದ್ರ ಕಚೇರಿ ಏನಿದೆಯೋ ಆ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ. ಬೋರ್ಡ್ ಮೀಟಿಂಗ್, ಬೋರ್ಡ್ ಸದಸ್ಯರು ಎಲ್ಲರೂ ಕೂಡ ಬೋರ್ಡ್ ಮೀಟಿಂಗ್ ನಲ್ಲಿ ಭಾಗಿಯಾಗ್ತಾರೆ. ಕೊನೆಗೂ ದರ ಏರಿಕೆ ಎನ್ನುವಂಥದ್ದು ಏನಿದೆಯೋ ಅದು ಎಷ್ಟೇನು ಅಸ್ತು ಎನ್ನುವಂತಹ ನಿಟ್ಟಿನಲ್ಲಿ ಬೋರ್ಡ್ ಮೀಟಿಂಗ್ ನಲ್ಲಿ ಇವತ್ತು ಮಾತುಕತೆ ಆಗಿದೆ ಎನ್ನುವಂತ ಮಾಹಿತಿಯನ್ನು ಕೂಡ ಬೋರ್ಡ್ ಮೀಟಿಂಗ್ ನ ಕೆಲವು ಸದಸ್ಯರುಗಳು ಹೇಳ್ತಾ ಇರುವಂತದ್ದು. ಸುದ್ದಿಗೋಷ್ಠಿ ಮೂಲಕವಾಗಿ ನಾಳೆ ಈ ಒಂದು ಮೆಟ್ರೋ ನಿಗಮದ ಒಂದು ಸುಮಾರು ಬಂದಾಗ್ಲಿಂದಲೂ ಕೂಡ ಮೆಟ್ರೋ ಬಂದಾಗ್ಲಿಂದ ಕೂಡ ಒಂದಷ್ಟು ಅಂಕಿಅಂಶಗಳನ್ನು ನೋಡೋದಾದ್ರೆ 1-2 ಬಾರಿ ಅದರ ಟಿಕೆಟ್ ದರವನ್ನು ಏರಿಕೆ ಮಾಡಿರ್ಬೋದು. ಅದಾದ ಬಳಿಕ ಏರಿಕೆ ಮಾಡಿರ್ಲಿಲ್ಲ. ಜೊತೆಗೆ ಮೆಟ್ರೋಗೂ ಕೂಡ ಸಾಕಷ್ಟು ನಷ್ಟ ಆಗ್ತಾ ಇದೆ, ಟಿಕೆಟ್ ದರ ಏರಿಕೆ ಅನಿವಾರ್ಯ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಅಭಿಪ್ರಾಯಗಳು ಬಂದಿರುವಂತ ಕಾರಣದಿಂದಾಗಿ ಈ ಟಿಕೆಟ್ ದರವನ್ನ ಅಂತಿಮವಾಗಿ ನಾಳೆ ಎಷ್ಟು ಏರಿಕೆ ಮಾಡಬಹುದು ಎನ್ನುವಂಥದ್ದು ಕೂಡ ಕುತೂಹಲ ಮನೆ ಮಾಡಿದೆ. BMRCL ಪ್ರಯಾಣಿಕರು ಕೂಡ ಇದೊಂದು ಕುತೂಹಲ, ಜೊತೆಗೆ ಶಾಕಿಂಗ್ ಅಂದ್ರೆ ತಪ್ಪಾಗಲ್ಲ. ಯಾಕಂದ್ರೆ ಇಷ್ಟು ದಿನಗಳ ಕಾಲ ಒಂದು ದರವನ್ನ ಮಿನಿಮಮ್ ಈ ಕಾಯಿನ್ಗಳ ಟೋಕನ್ ಏನ್ ಕೊಡ್ತಾರೋ ಮಿನಿಮಮ್ 15 ರೂಪಾಯಿ ಈ ರೀತಿಯಾದಂತಹ ಚಾರ್ಜ್ಗಳಿದ್ವು. 15 ರೂಪಾಯಿ ಇರುವಂತದನ್ನ ಅಂದಾಜು ಲೆಕ್ಕವಾಗಿ ನೋಡೋದಾದ್ರೆ ಮಿನಿಮಮ್ 20 ರೂಪಾಯಿ ಮಾಡುವಂತ ಸಾಧ್ಯತೆಯು ಕೂಡ ಕಾಣಿಸ್ತಾ ಇದೆ. ಒಟ್ಟಾರೆಯಾಗಿ BMRCL ಟಿಕೆಟ್ ದರ ನಾಳೆ ಅಂತಿಮವಾದಂತಹ ಒಂದು ದರವನ್ನ ಫಿಕ್ಸ್ ಮಾಡ್ತಾರೆ. ಸುದ್ದಿಗೋಷ್ಠಿ ಮೂಲಕವಾಗಿ BMRCL MD ನೇತೃತ್ವದಲ್ಲಿ ನಾಳೆ ಸುದ್ದಿಗೋಷ್ಠಿ ಕರೀತಾರೆ. ಅಲ್ಲಿ ಬೋರ್ಡ್ ಮೀಟಿಂಗ್ ಒಂದಷ್ಟು ಸದಸ್ಯರು ಕೂಡ ಇರ್ತಾರೆ. ಅಂತಿಮವಾದಂತಹ ಟಿಕೆಟ್ ರೇಟ್ ಅನ್ನು ಕೂಡ ನಾಳೆ ಕನ್ಫರ್ಮ್ ಆಗುವಂತ ಸಾಧ್ಯತೆ ಬಹುತೇಕವಾಗಿ ಕಾಣಿಸ್ತಾ ಇದೆ. ದಿವ್ಯಾ, ಈಗ ದರ ಏರಿಕೆ ಅಂತ ಸಂದರ್ಭದಲ್ಲಿ ಜನ ಅದನ್ನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ ಅನ್ನೋದು ಬಹಳ ಮುಖ್ಯ ಮಂಜುನಾಥ್. ಯಾಕಂದ್ರೆ ನೋಡಿ, ಬಸ್ ದರ ಏರಿಕೆ ಅಂದಾಗ ರಾಮಲಿಂಗಾರೆಡ್ಡಿ ಅವರು ಸಕಾರಣಗಳನ್ನು ಕೊಡ್ತಾ ಹೋದ್ರು. ಹಲವಾರು ವರ್ಷಗಳಿಂದ ಬೆಲೆ ಏರಿಕೆ ಅನ್ನೋದಾಗಿರಲಿಲ್ಲ. ಈಗ 15% ಯಾಕೆ ಏರಿಕೆ ಮಾಡ್ತಾ ಇದ್ವಿ ಅಂದರೆ ಡೀಸೆಲ್ ರೇಟ್ ನೋಡಿ ಎಷ್ಟಿದೆ, ಈ ಥರದಷ್ಟು ಪ್ರಮುಖ ಕಾರಣಗಳನ್ನು ಉಲ್ಲೇಖ ಮಾಡಿದರು. ಈಗ ನಾಳೆ BMRCL ಇಷ್ಟು ಟಿಕೆಟ್ ದರ ಏರಿಕೆ ಅನ್ನೋದಾದರೆ ಇಂಥ ಕಾರಣಗಳನ್ನು ಅಥವಾ ಸಮರ್ಥನೆಗಳನ್ನು ಕೊಡುವಂಥ ಸಾಧ್ಯತೆ ಇರುತ್ತೆ. ಮತ್ತು ಇದನ್ನು ಜನ ಹೆಂಗೆ ಅಕ್ಸೆಪ್ಟ್ ಮಾಡ್ತಾರೆ, ಇದೆರಡರ ಬಗ್ಗೆ ಏನು ಹೇಳ್ತೀರಿ ಮಂಜು? ಖಂಡಿತವಾಗೂ ದಿವ್ಯಾ, ಯಾಕಂದ್ರೆ ಸಾರಿಗೆ ಸಂಚಾರದ ವ್ಯವಸ್ಥೆಯಲ್ಲಿ ಬಸ್ಗಳನ್ನ ಕಂಪೇರ್ ಮಾಡಿದ್ರೆ BMRCL ಯಾವುದೇ ರೀತಿಯಂತ ಟ್ರಾಫಿಕ್ ಇಲ್ಲದೇನೆ ಸಮಯಕ್ಕೆ ತಕ್ಕನಾದಂತ ಒಂದು ಸ್ಥಾನಕ್ಕೆ ಹೋಗಿ ನಿಲ್ದಾಣಕ್ಕೆ ಪ್ರಯಾಣಿಕರನ್ನ ಒತ್ತೊಯ್ಯುವಂತ ಪ್ರಮುಖವಾದಂತ ಸಾರಿಗೆ ವ್ಯವಸ್ಥೆ. ಬಸ್ಗಳನ್ನ ಕಂಪೇರ್ ಮಾಡಿದ್ರೆ ಬಸ್ಗಳ ದರವನ್ನ ಏರಿಕೆ ಮಾಡುವಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ನಾನಾ ಕಾರಣಗಳನ್ನ ಕೊಡ್ತಾರೆ.
ಸ್ಯಾಲರಿ ವಿಚಾರದಲ್ಲಿ ಆಗ್ಬೋದು, ಡೀಸೆಲ್ ಸೇರಿದಂತೆ ನೌಕರರ ಭತ್ತೆ, ಇನ್ಶೂರೆನ್ಸ್, ಇನ್ನೊಂದು ಮತ್ತೊಂದು ಎನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಉದಾಹರಣೆಗಳನ್ನು ಕೊಟ್ಕೊಂಡೆ ನಾವು ಈ ರೀತಿಯಾದಂತ ಒಂದು ಸಮಸ್ಯೆ ಆಗ್ತಾ ಇದೆ, ದರ ಏರಿಕೆ ಮಾಡಬೇಕು ಎನ್ನುವಂತ ನಿಟ್ಟಿನಲ್ಲಿ ಟಿಕೆಟ್ ದರವನ್ನ ಏರಿಕೆ ಮಾಡುವಂತ ಕೆಲಸ ಮಾಡ್ತಾರೆ. ಅದಾದ ಬಳಿಕ ಮೆಟ್ರೋದಲ್ಲಿ ಒಂದಷ್ಟು ಕಾರಣಗಳನ್ನ ಹೇಳ್ತಾ ಒಂದಷ್ಟು ಕಾರಣಗಳನ್ನು ಕೂಡ ಕೊಡುವಂತ ಕೆಲಸ BMRCL ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ನೌಕರರ ವೇತನ ಸೇರಿದಂತೆ ಇನ್ನಿತರ ಭತ್ಯೆಗಳೆಲ್ಲವೂ ಕೂಡ ನಮಗೂ ಕೂಡ ಇದೆ, ಇನ್ಶೂರೆನ್ಸ್ ಆಗ್ಬೋದು ಸೇರಿದಂತೆ ನಾನಾ ರೀತಿಯಾದಂತ ಒಂದು ಕಾಮಗಾರಿಗಳು ಇರ್ತವೋ, ಕಾಮಗಾರಿ ಸಂಬಂಧಪಟ್ಟಾಗೆ ಆಫೀಸ್ ಇನ್ಸೈಡ್ ವರ್ಕಿಂಗ್ ಪ್ರೊಸೆಸ್ ಏನಿರ್ತವೋ ಅವೆಲ್ಲದೂ ಕೂಡ ಒಂದಷ್ಟು ಖರ್ಚು ವೆಚ್ಚಗಳಿರ್ತವೆ. ಜೊತೆಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ವ್ಯವಹಾರ ಆಗುವಂತ ಸಂದರ್ಭದಲ್ಲಿ ಸ್ಯಾಲರಿಯನ್ನು ಕೂಡ ಈ ಒಂದು ವಿಚಾರದಲ್ಲೇ ಕೊಡ್ಬೇಕಾಗತ್ತೆ ಎನ್ನುವಂಥದ್ದು ಕೂಡ ಇವರ ಸ್ಪಷ್ಟನೆ. ಹೀಗಾಗಿ ಎಲ್ಲವನ್ನೂ ಕೂಡ ಕಂಪೇರ್ ಮಾಡಿಕೊಂಡು ಜೊತೆಗೆ ಇನ್ನಿತರ ಏನೆಲ್ಲ ವೆಚ್ಚಗಳು, ಖರ್ಚು ವೆಚ್ಚಗಳು ಇರ್ತವೆ ಎನ್ನುವಂತ ಕೂಡ ನಾಳೆ ಅಂತಿಮವಾದಂತಹ ಸುದ್ದಿಗೋಷ್ಠಿ ಮೂಲಕವಾಗಿ ಟಿಕೆಟ್ ದರವನ್ನು ಏರಿಕೆ ಮಾಡುವುದರ ಜೊತೆಗೆ ಯಾವ ಕಾರಣಕ್ಕಾಗಿ ನಾವು ಟಿಕೆಟ್ ದರವನ್ನ ಏರಿಕೆ ಮಾಡ್ತೀವಿ ಎನ್ನುವಂತ ನಿಟ್ಟಿನಲ್ಲೂ ಕೂಡ ಸ್ಪಷ್ಟವಾದಂತಹ ಮಾಹಿತಿ ನಾಳೆನೇ ಸಿಗುತ್ತೆ. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ, ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 292, ಟಾಟಾ ಪ್ಲೇ ನಂಬರ್ 1664, ಜಿಯೋ ಟಿವಿ ನಂಬರ್ 1334, NXT ಡಿಜಿಟಲ್ ನಂಬರ್ 30, ಇನ್ ಕೇಬಲ್ ನಂಬರ್ 30, ಸಿಟಿ ನೆಟ್ವರ್ಕ್ಸ್ 51, ಯು ಡಿಜಿಟಲ್ ನಂಬರ್ 162, GTPL ನಂಬರ್ 17, ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42, ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168, ರೂರಲ್ ಕೇಬಲ್ ನೆಟ್ವರ್ಕ್ 60, ವಿನಾಯಕ ಡಿಜಿಟಲ್ 57, ಅಭಿಷೇಕ್ ಕೇಬಲ್ 821, ಸಿಟಿ ಚಾನೆಲ್ 53, ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57, V4 ಡಿಜಿಟಲ್ ಇನ್ಫೋಟೆಕ್ 628, ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53, ಗಜಾನನ್ ಡಿಜಿಟಲ್ ನಂಬರ್ 836, ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56, ಮೆಟ್ರೋಕ್ಯಾಸ್ಟ್ ನಂಬರ್ 830, ವಿಕ್ಟರಿ ಡಿಜಿಟಲ್ ನಂಬರ್ 167ರಲ್ಲಿ ನೋಡಿ ಆನಂದಿಸಿ.